ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ದೆಹಲಿಗೆ ಬಂದಿದ್ದೇನೆ. ದೆಹಲಿಯಲ್ಲಿರುವಂತಹ ಈ ಕರೋಲ್ ಬಾಗಲ್ಲಿ ಹಲವು ಸೆಕೆಂಡ್ಸ್ ವೆಹಿಕಲ್ ಸಿಗುತ್ತೆ. ನಾನು ಈ ಹಿಂದೆ ಕೂಡ ಬಂದಾಗ ಇಲ್ಲಿ ವಿಡಿಯೋ ಮಾಡಿದ್ದೆ. ಬಟ್ ಇವತ್ತು ನಾನು 2-3 ಡೀಲರ್ಗಳ ಹತ್ರ ಹೋಗಿ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಜೊತೆಗೆ ಅವರಲ್ಲಿ ಇನ್ಫಾರ್ಮೇಶನ್ ಕೂಡ ಕೇಳ್ತಾ ಹೋಗ್ತೀನಿ. ಇವಾಗ ನಾನು ಬಂದಿರೋದು ಅಂತ ಹೇಳಿದ್ರೆ RNZ ಮಲ್ಹೋತ್ರಾ ಮೋಟಾರ್ಸ್ ಅಂತ ಹೇಳುವಂತಹ ಒಂದು ಸೆಕೆಂಡ್ ಹ್ಯಾಂಡ್ ಡೀಲರ್ ಹತ್ರ. ಇಲ್ಲಿ ಇವಾಗ ಸ್ಟಾಕ್ ಅಂತ ಇರುವಂತದ್ದು 7-8 ಗಾಡಿಗಳೇನೋ ಇರೋದಷ್ಟೇ. ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇವರು ಇಲ್ಲಿ ಗಾಡಿಗಳನ್ನ ಇಟ್ಟಿರ್ತಾರೆ, ಕೆಲವು ಸ್ಯಾಂಪಲ್ ಗಳನ್ನ. ಪಕ್ಕದ ಇಲ್ಲಿ ಯಾರ್ಡ್ ಇದೆ, ಯಾರ್ಡ್ ಅಲ್ಲಿ ಹಲವು ಗಾಡಿಗಳಿವೆ. ಯಾಕಂದ್ರೆ ಅದು ಅಲ್ಲಿ ಎಲ್ಲರ ಗಾಡಿಗಳು ಅಲ್ಲಿ ಇರುತ್ತೆ. ಹಾಗೆ ಇರುವಂತಹ ಒಂದು ಪ್ಲೇಸ್ ಇದೆ ಈ ಕರೋಲ್ ಬಾಗ್ ಅಂತ ಹೇಳುವಂಥದ್ದು. ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಬ್ಯಾಕ್ ಸೈಡ್ ಬೇರೆನೇ ಇದೆ. ನಾನಿವಾಗ ಈ ಒಂದು ಏನೋ RNZ ಮಲ್ಹೋತ್ರಾ ಮೋಟಾರ್ಸ್ ಗೆ ಬಂದಿದ್ದೀನಿ. ಇಲ್ಲಿ ಗಾಡಿಗಳು ಯಾವ್ದೆಲ್ಲ ಇದೆ, ಯಾವ ಪ್ರೈಸ್ ಅಲ್ಲಿ ಇಲ್ಲಿ ಮಾರಾಟ ಮಾಡ್ತಾರೆ ಅಂತ ಹೇಳೋದನ್ನೆಲ್ಲ ಕೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ನಾನು ನೋಡಿ ಪಕ್ಕದಲ್ಲಿ ಕಾಣ್ತಿರುವಂತದ್ದು ಸೇವಕ್ ಮೋಟಾರ್ಸ್. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ. ಇವತ್ತು ನೋಡಿ ಇದು RNZ ಮಲ್ಹೋತ್ರಾ ಮೋಟಾರ್ಸ್ ಅಂತ ಇರುವಂತದ್ದು. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ ಮೇಲ್ಗಡೆ. ಇದು ನೋಡಿ ನನ್ನ ಫ್ರಂಟ್ ಅಲ್ಲಿ ಇರುವಂತಹ ಒಂದು ಇಕೋಸ್ಪೋರ್ಟ್, ಫೋರ್ಡ್ ಇಕೋಸ್ಪೋರ್ಟ್ ಅಂದ್ರೆ ಇಲ್ಲಿ ಎಲ್ಲ ಅಲ್ಲೆಲ್ಲಿ ಟಚ್ ಮಾಡ್ಕೊಂಡು ಇಟ್ಟಿದ್ದಾರೆ. ಇಲ್ಲಿ ಫುಲ್ ನಿಮಗೆ ತೋರಿಸೋಕೆ ಕಷ್ಟ ಆಗುತ್ತೆ. ಬಟ್ ಇದರ ಮಾಡೆಲ್ 2018 ಮಾಡೆಲ್. ಅದು 5 ಲಕ್ಷ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದಾರೆ. ಸಿಂಗಲ್ ಓನರ್ ಗಾಡಿ ಅದು. 81,000 ಓಡಿರುವಂತಹ ಗಾಡಿ ಇದು. ಇನ್ನು ನನ್ನ ಪಕ್ಕದಲ್ಲಿ ಇರುವಂತದ್ದು ಇನ್ನೊಂದು HR ರಿಜಿಸ್ಟ್ರೇಷನ್ ಇರುವಂತಹ ಒಂದು ವ್ಯಾಗನರ್, ಪೆಟ್ರೋಲ್ ವ್ಯಾಗನರ್. ಇದು ಸರ್ ಎಕೋಸ್ಪೋರ್ಟ್ ಡೀಸೆಲ್ ಎಕೋಸ್ಪೋರ್ಟ್. ಅದು ಇದು ಪೆಟ್ರೋಲ್ ವ್ಯಾಗನರ್ ಇರುವಂತದ್ದು. ಈ ಒಂದು ವ್ಯಾಗನರಿಗೆ ಅವರು 2017 ಮಾಡೆಲ್ 15 ಮಾಡೆಲ್ ಪ್ರೈಸ್ 2 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. 2015 ಮಾಡೆಲ್ ಪೆಟ್ರೋಲ್. ಸರ್ ರನ್ನಿಂಗ್ 70,000 70,000 ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ನೀವು ಅದನ್ನ ಇಲ್ಲಿ ರನ್ನಿಂಗ್ ಅನ್ನ ನೀವು ಕ್ಲಿಯರ್ ನೋಡ್ಕೊಳ್ಬೇಡಿ. ಯಾಕಂದ್ರೆ 99% ಇರುವಂತ ಇದನ್ನು ಟ್ಯಾಂಪರ್ ಮಾಡಿಟ್ಟಿರ್ತಾರೆ. ಇದು ಒಂದು ಡಿಸೈರ್, ಸ್ವಿಫ್ಟ್ ಡಿಸೈರ್. ಇದು ಆಟೋಮೆಟಿಕ್ ವೆಹಿಕಲ್. ಇದು ಪೆಟ್ರೋಲ್ ಡೀಸೆಲ್ ಆಟೋಮೆಟಿಕ್. ಯಾರಾದ್ರೂ ನೀವು ನೋಡ್ತಾ ಇದ್ರೆ ನಿಮ್ಗೆ ನೇರವಾಗಿ ಈ ಒಂದು ಗಾಡಿನ ನಿಮ್ಗೆ ಪರ್ಚೇಸ್ ಮಾಡಬಹುದು. ಯಾಕಂದ್ರೆ ಇದ ನಿಮ್ಗೆ ಸಿಂಗಲ್ ಓನರ್ ಗಾಡಿ. ಇದು 2018 ಮಾಡೆಲ್ ಇದೆ. ಆಟೋಮೆಟಿಕ್ ಬೇರೆ ವೇರಿಯಂಟ್. 4,85,000 ಹೇಳ್ತಾ ಇದ್ದಾರೆ ಅಷ್ಟೇ. ಅದು ತುಂಬಾ ದೊಡ್ಡ ರೇಟ್ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಉಳಿದ ರೇಟ್ ಅನ್ನು ಕಂಪೇರ್ ಮಾಡಿದ್ರೆ ಇದು ತುಂಬಾ ಹೆವಿ ರೇಟ್ ಅಂತ ಅನಿಸ್ತಾ ಇಲ್ಲ. ಇನ್ನು ಇಲ್ಲೊಂದು ನನ್ನ ಪಕ್ಕದಲ್ಲಿರುವಂತಹ ಒಂದು UP ರಿಜಿಸ್ಟ್ರೇಷನ್ ಇರುವಂತಹ ಒಂದು ಇನೋವಾ ಇದೆ, ಇನೋವಾ ಕ್ರಿಸ್ಟಾ. ಸರ್ ಮಾಡೆಲ್ 2018 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ. ಇದು 11,15,000 ಅಂದ್ರೆ 11,50,000 ಕೊಟ್ಟು ಮಾಡ್ತಾ ಇದ್ದಾರೆ. ಕಿತನ ರನ್ನಿಂಗ್ ಸರ್? 1,20,000 ಕಿಲೋಮೀಟರ್ ರನ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನೀವು ಬರೋದಕ್ಕಿಂತ ಮೊದಲು ಏನಾದ್ರು ಇದರ ಗಾಡಿಯ ನಂಬರ್ ಅನ್ನ ಬೇಕಾದ್ರೆ ನಾನು ತೋರಿಸ್ತೀನಿ. ನೀವು ಅದನ್ನ ಜೆನ್ಯೂನ್ ಇದೆಯಾ ಅಂತ ಹೇಳೋದನ್ನ ನೀವು ಚೆಕ್ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ಅಲ್ಲಿ ಬಂದ ಮೇಲೆ ಮತ್ತೆ ನಾವು ಗಾಡಿ ಹುಡ್ಕೊಂತ ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ಗಾಡಿ ನೋಡ್ಕೊಂಡೆ ಬನ್ನಿ. ಅವ್ರ ನಂಬರ್ ಕೊಟ್ಟಿರ್ತೀನಿ ನಾನು, ಬೇಕಾದವ್ರು ನಿಮಗೆ ನೋಡ್ಕೋಬಹುದು. ಇಲ್ಲೊಂದು 2017 ನಿಮ್ಗೆ Hyundai i20 ಇದೆ. Hyundai i20 ಪೆಟ್ರೋಲ್ ಗಾಡಿ. ಇದು ಸರ್ ಪ್ರೈಸ್ 3,55,000 ಕೋಟ್ ಮಾಡ್ತಾ ಇದ್ದಾರೆ. ರನ್ನಿಂಗ್ ಸರ್ 54 54,000 ರನ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಹೇಳುವಂತದ್ದು ಇಷ್ಟೇ, ನಿಮ್ಗೆ ಯಾವುದೇ ಕಾರಣಕ್ಕೂ ರನ್ನಿಂಗ್ ವಿಚಾರದಲ್ಲಿ ನೀವು ಜೆನ್ಯೂನಿಟಿ ನೋಡೋಕೆ ಸಾಧ್ಯನೇ ಇಲ್ಲ ಡೆಲ್ಲಿ ಕಾರ್ಗಳಲ್ಲಿ. ನಾನು ಅದರ ವಿಚಾರವನ್ನ ಈ ಕೊನೆಯಲ್ಲಿ ಹೇಳ್ತೀನಿ ನಾನು. ಇನ್ನೊಂದು 2020 ಮಾಡೆಲ್ ಇಕೋಸ್ಪೋರ್ಟ್ ಒಂದಿದೆ. ಅಲ್ಲೊಂದು ಸ್ಟಾರ್ಟಿಂಗ್ 2018 ಮಾಡೆಲ್ ಇತ್ತು. ಇಲ್ಲೊಂದು 2018 ಏನ, ಇಲ್ಲೊಂದು 2020 ಮಾಡೆಲ್ ಇದು. ಸರ್ ಪ್ರೈಸ್ 6 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಸಿಂಗಲ್ ಓನರ್ ಏನಾ? ಸಿಂಗಲ್ ಓನರ್. ರನ್ನಿಂಗ್ 81,000 ಓಡಿರುವಂತಹ ಸಿಂಗಲ್ ಓನರ್ ಗಾಡಿ. ಇದು 2020 ಮಾಡೆಲ್. ನಿಮ್ಗೆ ಇದನ್ನ 6 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ಬಟ್ ನಿಮ್ಗೆ ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಪ್ರೈಸ್ಗೆ ಬಂದು ನೋಡ್ಕೋಬಹುದು. ನಿಮ್ಗೆ ಆ ರೇಟಲ್ಲಿ ಕೊಡೋದಿದ್ರೆ ಓಕೆ. ಮತ್ತೆ ಇಲ್ಲೊಂದು ನೋಡಿ, ನಾನು ಇದನ್ನ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಗಾಡಿ ನಂಬರ್ ಕೂಡ UP 80FL 8301. ಇಷ್ಟು ಗಾಡಿಗಳು ಇಲ್ಲಿವೆ. ಬಟ್ ನಾನು ಈ ಒಂದು ಇದನ್ನ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಅಂತ ಹೇಳಿದ್ರೆ ಯಾಕೆ ಗೊತ್ತಾ, ಇದು ನೋಡಿ ನಂಬರ್ಗಳನ್ನೆಲ್ಲ ನೋಡ್ಕೊಳ್ಳಿ. ಈ ನಂಬರ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಾರ್ಮಲ್ ಆಗಿ ನಮ್ಮ ಊರಲ್ಲಿ ಎಲ್ಲ ಗಾಡಿ ಟಚ್ ಆದ್ರೂ ನಮ್ಗೆ ಅದರಲ್ಲಿ ಕ್ಲಿಯರ್ ಗೊತ್ತಾಗುತ್ತೆ. ಬಟ್ ಇಲ್ಲಿ ಎಲ್ಲ ಪೈಂಟ್ ಮಾಡಿಟ್ಟಿರ್ತಾರೆ, ಬಟ್ ನಂಬರ್ ಹಂಗೇನೆ ಇಟ್ಬಿಟ್ಟಿರ್ತಾರೆ. ಅದಕ್ಕಾಗಿ ನಾನು ಹೇಳ್ತಾ ಇರುವಂತದ್ದು ಟಚ್ ಅಪ್ ಇದ್ದೇ ಇರುತ್ತೆ. ಜೆನ್ಯೂನಿಟಿ ಅಂತ ಹೇಳುವಂಥದ್ದು ಸುಲಭ ಏನಲ್ಲ. ನನಗೆ ಒಬ್ರು ಡೀಲರ್ ಹೇಳಿರುವಂತದ್ದು ಒಂದು ಸತ್ಯವಾದ ಮಾತು ಅಂತ ಹೇಳಿ ನಾನು ಅದನ್ನು ನಂಬ್ಕೋತೀನಿ. ಯಾಕಂದ್ರೆ ಅವರು ಹೇಳಿರುವಂತ ಮಾತು ಅಂತ ಹೇಳಿದ್ರೆ, ಇಲ್ಲಿ 99% ಗಾಡಿಗಳನ್ನ 2 ಲಕ್ಷ ಕಿಲೋಮೀಟರ್ ಓಡಿಸಿಟ್ಟಿರ್ತಾರೆ. ಹಾಗಂತ ಹೇಳ್ಕೊಂಡು 2 ಲಕ್ಷ ಅಂತ ಹೇಳಿದ್ರೆ ಯಾರು ತಗೊಂಡು ಹೋಗಲ್ಲ. ಅದಕ್ಕಾಗಿ ಹೇಳೋರು ಜೆನ್ಯೂನ್ ಅಂತ ಹೇಳ್ತಾರೆ, ಬಟ್ ಜೆನ್ಯೂನ್ ಇರೋದೇ ಇಲ್ಲ. ನಿಮ್ಗೆ ಏನಿದ್ರು ಗಾಡಿ ಇಷ್ಟ ಆದ್ರೆ ಗಾಡಿ ತಗೊಂಡು ಹೋಗಿ.
ಕಿಲೋಮೀಟರ್ ಎಲ್ಲ ಟ್ಯಾಂಪರ್ ಮಾಡೇ ಮಾಡ್ತಾರೆ. 99% ಅಲ್ಲಿ ಕಿಲೋಮೀಟರ್ ಟ್ಯಾಂಪರ್ ಮಾಡಿಟ್ಟಿರ್ತಾರೆ ಅಂತ ಹೇಳುವಂತ ಮಾತನ್ನು ಒಬ್ರು ಡೀಲರ್ ಡೈರೆಕ್ಟ್ ಆಗಿ ಹೇಳಿದ್ರು. ಅದ ಕಾರಣ ನೀವು ಕಿಲೋಮೀಟರ್ ಬಗ್ಗೆ ನೀವು ಟೆನ್ಷನ್ ಇಲ್ಲ, ರೇಟ್ ಕಡಿಮೆಗಿದೆ ಓಕೆ ಅಂತ ಅನ್ಕೊಂಡ್ರೆ ಮಾತ್ರ ಇಲ್ಲಿಗೆ ಬನ್ನಿ ಅಂತ ಹೇಳುವಂತ ವಿಚಾರವನ್ನ ಹೇಳ್ತಾ, ನಿಮ್ಗೆ ಇಷ್ಟ ಆದ್ರೆ ನೀವು ಗಾಡಿನ ಡೆಲ್ಲಿಗೆ ಬಂದು ಪರ್ಚೇಸ್ ಮಾಡಿ. ಡೆಲ್ಲಿಲಿ ಇದು ನಾನು ಜಸ್ಟ್ ಒಬ್ಬರನ್ನು ಮಾತ್ರ ತೋರಿಸಿರುವಂತದ್ದು. ನಿಮ್ಗೆ ನೋಡಿ ಅಲ್ಲಿಂದ ಹಿಡಿದು ಈ ಏರಿಯಾದಲ್ಲಿ ಫುಲ್ ನಿಮ್ಗೆ ಆ ಲಾಸ್ಟ್ ವರೆಗೂ ಬೇರೆ ಬೇರೆ ಗಾಡಿಗಳಿವೆ. ಕೆಲವೊಂದು ಗಾಡಿಗಳಲ್ಲಿ ನಿಮ್ಗೆ ಇದನ್ನ ಆಕ್ಸರೀಸ್ ಫಿಟ್ ಮಾಡೋಕೆ ಬರ್ತಾರೆ. ಇಲ್ಲಿ ನೋಡಿ ಪಕ್ಕದ ರೋಡ್ ಅಲ್ಲಿ ಕೂಡ ಇದೆ, ಇಲ್ಲಿ ಅದೆಲ್ಲ ಕಾರ್ ಡೆಕೋರ್ ಕೂಡ ಇದೆ ಇಲ್ಲಿ. ಹಾಗೆ ಟೋಟಲ್ ಆಗಿ ನಿಮ್ಗೆ ನಿಮ್ ಇಷ್ಟದ ಗಾಡಿಗಳನ್ನ ನಿಮ್ಗೆ ಇಲ್ಲಿ ಪರ್ಚೇಸ್ ಮಾಡಬಹುದು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಇವು ನಾವು ಅನ್ಕೊಂಡಷ್ಟು ಇದಿರೋದಿಲ್ಲ, ಜೆನ್ಯೂನಿಟಿ ಇರೋದಿಲ್ಲ, ಇಲ್ಲಿ ಬಂದಾಗ ನಾವು ಅನ್ಕೊಂಡ ಗಾಡಿ ಸಿಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಕೊಂಡು. ಮತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಫೋನ್ ಮಾಡಿ ಆ ಗಾಡಿ ಇದೆಯಾ ಈ ಗಾಡಿ ಇದೆಯಾ ಅಥವಾ ಇವರ ನಂಬರ್ಗೆ ಕಾಲ್ ಮಾಡಿ ನನಗೆ ಆ ಗಾಡಿ ಬೇಕು ಈ ಗಾಡಿ ಬೇಕು ಅಂತಲ್ಲ. ಈಗ ದೆಹಲಿಯ ಕಾರಣ ತಗೊಳ್ಳುವಂತ ಪ್ಲಾನ್ ಏನಾದ್ರೂ ಇದ್ರೆ ನೇರವಾಗಿ ದೆಹಲಿಗೆ ವಿಸಿಟ್ ಮಾಡಿ. ಇವತ್ತು ನಾವು ಇಲ್ಲಿ ನೋಡಿರುವಂತಹ ಗಾಡಿ ನಾವು ನಾಳೆಗೆ ಏನ್ ಮಾಡ್ತೀವಿ ಅಂದ್ರೆ ಅಡ್ವಾನ್ಸ್ ಹಾಕ್ಲೇಬೇಕಾಗತ್ತೆ ನಮ್ಗೆ ಗಾಡಿ ಬೇಕಂದ್ರೆ. ಇಲ್ಲಾಂದ್ರೆ ನಾವು ಬರುವಾಗ ಗಾಡಿ ಸೇಲ್ ಆಗಿರುತ್ತೆ. ಅದಕ್ಕಿಂತ ನೀವು ನೇರವಾಗಿ ಬನ್ನಿ, ಬೇರೆ ಬೇರೆ ಡೀಲರ್ಗಳಿದ್ದಾರೆ, ಯಾರೋ ಅಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ, ಯಾವ ಗಾಡಿ ಇಷ್ಟ ಆಗುತ್ತೆ ಅಲ್ಲಿಂದ ನೀವು ಗಾಡಿ ಪರ್ಚೇಸ್ ಮಾಡಿ ಅಂತ ಹೇಳುವಂತ ಒಂದು ಸಣ್ಣ ಕಿವಿ ಮಾತು ಅಷ್ಟೇ ಇದು. ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ನಾನು ಇವಾಗ ಬಂದಿರುವಂತ RNZ ಮಲ್ಹೋತ್ರಾ ಮೋಟಾರ್ಸ್ ಅಲ್ಲಿ. ಇಲ್ಲಿ ಕರೋಲ್ಬಾಗ್ ಜಂಕ್ಷನ್ ಅಲ್ಲಿ ಇರುವಂತಹ ಒಂದು ಮೆಟ್ರೋ ಸ್ಟೇಷನ್ ಇಂದ ನಿಮಗೆ ಇಲ್ಲಿಗೆ ಸುಮಾರು ಒಂದು ಕಿಲೋಮೀಟರ್ ಅಷ್ಟು, 1 ಕಿಲೋಮೀಟರ್ ಇಲ್ಲ, ಒಂದು 800 ಮೀಟರ್ ಅಷ್ಟು ಡಿಸ್ಟೆನ್ಸ್ ಬರುವಂತದ್ದು ಅಷ್ಟೇ. ನಿಮಗೆ ನೇರವಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡಬಹುದು. ಇಲ್ಲಿ ಬೇರೆ ಬೇರೆ ಡೀಲರ್ಗಳು ಕೂಡ ಇದ್ದಾರೆ. ನಾನು ನೆಕ್ಸ್ಟ್ ಇದರಲ್ಲಿ ಸೇವಕ್ ಮೋಟಾರ್ಸ್ ಅಲ್ಲಿ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಅದರ ಪಕ್ಕದಲ್ಲಿ ಇನ್ನು ಬೇರೆ ಯಾವ್ದೆಲ್ಲ ಡೀಲರ್ಗಳಿದ್ದಾರೆ ನಾನು ಮುಂದೆ ವಿಡಿಯೋಗಳನ್ನು ಮಾಡ್ತಾ ಸಾಧ್ಯವಾದಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.